ಕೆನಡಾದ ವ್ಯಕ್ತಿಯೊಬ್ಬ 30 ಕೋಟಿ ರು ಲಾಟರಿ ಗೆದ್ದ ಬಳಿಕ ಸಂಪೂರ್ಣ ಹಣವನ್ನು ತನ್ನ ಗೆಳತಿಗೆ ನೀಡಿದ್ದಾನೆ. ಬಳಿಕ ಆಕೆ ಪರಾರಿಯಾಗಿದ್ದಾಳೆ. ಇದೀಗ ಆಕೆ ವಿರುದ್ಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸುವ ಮೂಲಕ ಸುದ್ದಿಯಾಗಿದ್ದಾನೆ. ಹೌದು, ವಿನ್ನಿಪೆಗ್ನ ಲಾರೆನ್ಸ್ ಕ್ಯಾಂಪ್ಬೆಲ್ ಎಂಬಾತ ತನ್ನ ಗೆಳತಿ ಕ್ರಿಸ್ಟಲ್ ಅನ್ ಮೆಕ್ಕೆ ವಿರುದ್ಧ ಮ್ಯಾನಿಟೋಬಾದ ಕೋರ್ಟ್ ಆಫ್ ಕಿಂಗ್ಸ್ ಬೆಂಚ್ನಲ್ಲಿ ಮೊಕದ್ದಮೆ ಹೂಡಿದ್ದಾರೆ. ಏನಿದು ಪ್ರಕರಣ ಎಲ್ಲವನ್ನ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಕ್ಯಾಂಪ್ಬೆಲ್ ನ್ಯಾಯಾಲಯಕ್ಕೆ ತಾನು 2024ರಲ್ಲಿ ಟಿಕೆಟ್ ಖರೀದಿಸಿರುವುದಾಗಿ ತಿಳಿಸಿದ್ದಾನೆ. ಅವನ ಬಳಿ ಮಾನ್ಯವಾದ ಗುರುತಿತ ಚೀಟಿ ಇಲ್ಲದ ಕಾರಣ ಲಾಟರಿ ಅಧಿಕಾರಿಗಳು ಕ್ಯಾಂಪ್ಬೆಲ್ನನ್ನು ಬೇರೆ ಯಾರನ್ನಾದರೂ ತನ್ನ ಪರವಾಗಿ ಲಾಟರಿ ಬಹುಮಾನದ ಹಣವನ್ನು ಸಂಗ್ರಹಿಸಲು ಹೇಳುವಂತೆ ಕೇಳಿಕೊಂಡರು. ಆ ಅವಧಿಯಲ್ಲಿ ಕ್ಯಾಂಪ್ಬೆಲ್ ಮತ್ತು ಮೆಕ್ಕೆ ಒಟ್ಟಿಗೆ ವಾಸಿಸುತ್ತಿದ್ದರು. ಅವನು ಅವಳನ್ನು ಸಂಪೂರ್ಣವಾಗಿ ನಂಬಿದ್ದನು. ಆ ಸಮಯದಲ್ಲಿ ತಾನು ಮತ್ತು ಮೆಕ್ಕೆ ನಿಷ್ಠಾವಂತ, ಬದ್ಧ ಮತ್ತು ಭರವಸೆಯ ಪ್ರಣಯ ಪಾಲುದಾರಿಕೆಯಲ್ಲಿದ್ದೇವೆ ಎಂದು ಆ ವ್ಯಕ್ತಿ ನ್ಯಾಯಾಲಯಕ್ಕೆ ಹೇಳಿದ್ದನು. ಅವರು 1.5 ವರ್ಷಗಳಿಂದ ಡೇಟಿಂಗ್ ಮಾಡುತ್ತಿದ್ದರು. ಬಹುಮಾನದ ಹಣದ ಚೆಕ್ ಅನ್ನು ಸಂಗ್ರಹಿಸಲು ಕೇಳುವುದರ ಜೊತೆಗೆ ಕ್ಯಾಂಪ್ಬೆಲ್ ತನ್ನ ಗೆಳತಿಗೆ ಸ್ವಂತ ಖಾತೆ ಇಲ್ಲದ ಕಾರಣ ಅವಳ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡುವಂತೆ ಕೇಳಿಕೊಂಡನು. ಶಾಪರ್ಸ್ ಡ್ರಗ್ ಮಾರ್ಟ್ನಲ್ಲಿ ದಂಪತಿಗಳು ದೊಡ್ಡ ಚೆಕ್ ಅನ್ನು ಸ್ವೀಕರಿಸುವ ವಿಡಿಯೋವನ್ನು ಆನ್ಲೈನ್ನಲ್ಲಿ ಹಂಚಿಕೊಳ್ಳಲಾಗಿದೆ. ಕ್ಲಿಪ್ನಲ್ಲಿ ಕ್ಯಾಂಪ್ಬೆಲ್ ಮೆಕ್ಕೆಗೆ ಹುಟ್ಟುಹಬ್ಬದ ಉಡುಗೊರೆಯಾಗಿ ಚೆಕ್ ಅನ್ನು ನೀಡಿದರು. ಇದಾದ ಕೆಲ ತಿಂಗಳುಗಳ ಬಳಿಕ ಆಕೆ ಲಾಟರಿಗೆ ಬಂದ 30 ಕೋಟಿ ರು ಹಣವನ್ನು ಕದ್ದು ಪರಾರಿಯಾಗಿದ್ದಾಳೆ. ಈ ಕುರಿತು ಇದೀಗ ದೂರು ದಾಖಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಅನ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.